ನಮಸ್ಕಾರ. ಸಮಗ್ರ ನ್ಯೂಸ್ ನೇರ ನುಡಿಯ ತೆರೆಮರೆಯ ಕಥೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ನನ್ನ ಜೊತೆ ರಾಜ್ಯದ ಬಹುಮುಖ ಪ್ರತಿಮೆಯಾಗಿರುವಂತಹ ಒಬ್ಬ ಗಣ್ಯ ವ್ಯಕ್ತಿ ನನ್ನ ಜೊತೆಗಿದ್ದಾರೆ. ಇವರು ಖ್ಯಾತ ಸಂಗೀತಗಾರರು. ಅದ್ಭುತವಾದಂತಹ ಹಾಡನ್ನು ಹಾಡ್ತಾರೆ. ಅದ್ಭುತವಾದಂತಹ ಕನ್ನಡವನ್ನು ಮಾತಾಡುವ ಮೂಲಕ ಅನೇಕ ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಮಾಡ್ತಾರೆ ಮತ್ತು ಅದ್ಭುತವಾದಂತಹ ನಟನಾ ಚಾತುರ್ಯವನ್ನು ಕೂಡ ಹೊಂದಿದ್ದಾರೆ. ಬೇರೆ ಯಾರೂ ಅಲ್ಲ, ಶ್ರೀಯುತ ಶಶಿಧರ್ ಕೋಟೆ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶ್ರೀನಿವಾಸ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಶ್ರೀನಿವಾಸ್. ನಿಮ್ಮ ಸಮಗ್ರ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಪುಟ್ಟ ಗಾಯಕ ಶಶಿಧರ್ ಕೋಟೆ ಮಾಡೋ ನಮಸ್ಕಾರ. ಭಾಳ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದೀರಿ. ನೀವು ಮಾತಾಡುವಾಗಲೇ ಸಿಕ್ಸರ್ ಹೊಡೆದಾಗ ಕಾಣುತ್ತೆ. ನನಗೆ ತುಂಬ ಖುಷಿಯಾಯಿತು. ನಿಮ್ಮ ವಾಹಿನಿಯ ಆಫೀಸ್ ಬಂದು ಭಾಳ ಆತ್ಮೀಯ ವಾತಾವರಣ ಇದೆ. ತುಂಬ ಖುಷಿಯಲ್ಲಿದ್ದೀನಿ. ಶಶಿಧರ್ ಕೋಟೆ ಅವರು ಮೂಲತಃ ಎಲ್ಲಿ? ಅವರು ಹುಟ್ಟಿದ್ದಲ್ಲಿ, ಬೆಳೆದಿದ್ದಲ್ಲಿ, ವಿದ್ಯಾಭ್ಯಾಸ ಆಗಿದ್ದಲ್ಲಿ? ನಾನು ಬ್ಯಾಂಗ್ಳೂರಿಗೆ ಬಂದು 32 ವರ್ಷ ಹತ್ರ ಆಯ್ತು. ಈಗ ನನ್ನ ಹುಟ್ಟೂರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಳಂಜ ಗ್ರಾಮದ ಕೋಟೆ ಅನ್ನೋ ಪುಟ್ಟ ಊರು. ಅದು ಸಾಂಸ್ಕೃತಿಕವಾಗಿ ಮಾತ್ರ ಅದು ಕುಗ್ರಾಮ ಆಗಿದ್ದರೂ ಸಾಂಸ್ಕೃತಿಕವಾಗಿ ಭಾಳ ಚೆನ್ನಾಗಿತ್ತು. ಅಲ್ಲಿ ನಮಗೆ ಚಿಕ್ಕವರಾಗಿದ್ದಾಗಲೇ ನಾವು ಸಂಗೀತ, ಭಜನೆ, ಯಕ್ಷಗಾನ, ಸಾಹಿತ್ಯ, ನಾಟಕ ಎಲ್ಲ ನೋಡಿಕೊಂಡೆ ಕೇಳಿಕೊಂಡೆ ಹೀಗೆ ಬೆಳೆದವರು. ನಾವು ಕೃಷಿಕ ಕುಟುಂಬ ನಮ್ಮದು. ನಮ್ಮ ತಂದೆಯವರು ಕೋಟೆ ವಸಂತಕುಮಾರ್ ಅಂತ ಹೇಳಿ, ಭೌತಿಕವಾಗಿ ನನ್ನ ಜೊತೆ ಇಲ್ಲ. ಒಂದು 10-16 ವರ್ಷ ಆಯಿತು ಅಪ್ಪ ತೀರ್ಕೊಂಡು. ವಾಟ್ ಎವರ್ ಲಿಟಲ್ ಐ ಹ್ಯಾವ್ ಅಚೀವ್ಡ್ ಅದು ಅವರು ಕೊಟ್ಟ ಭಿಕ್ಷೆ. ಅವರು ಮತ್ತು ಅಮ್ಮ ಕೊಟ್ಟ ಭಿಕ್ಷೆ. ಅಮ್ಮ ಒಂದು ತಿಂಗಳ ಹಿಂದೆ ಅಮ್ಮನನ್ನು ಭೌತಿಕವಾಗಿ ಕಳ್ಕೊಂಡೆ. ಏನಿದ್ರು ಚಿಕ್ಕವನಾಗಿದ್ದ ಅವರ ಆಶೀರ್ವಾದದಿಂದ ಅಲ್ಲಿ ನಾವು ತೀರಾ ಶ್ರೀಮಂತರಲ್ಲ ಯಾವುದಲ್ಲ, ಪಕ್ಕ ಮಿಡ್ಲ್ ಕ್ಲಾಸು, ಕಷ್ಟಪಟ್ಟುಕೊಂಡೆ ನಮ್ಮ ವಿದ್ಯಾಭ್ಯಾಸ ಇದೆ. ಬಟ್ ಯಾವುದಕ್ಕೂ ಅಪ್ಪ ಅಮ್ಮ ತೊಂದರೆ ಮಾಡಿಲ್ಲ, ಕೊರತೆ ಮಾಡಿಲ್ಲ. ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಬಂದರು. ಪ್ರಾಕೃತಿಕವಾದ ವಾತಾವರಣ, ಪರಿಸರದ ಇದು ಆ ಒಂದು ಸನ್ನಿಧಿ, ಪ್ರಾಕೃತಿಕ ಸನ್ನಿಧಿ, ಒಂದೊಂದು ದಿವ್ಯ ಸನ್ನಿಧಿ. ಅದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭಾಳ ಹತ್ತಿರ ಆಗುತ್ತೆ. ನಮ್ಮೂರು ಕೋಟೆ ಹತ್ತಿರ ಆಗುತ್ತೆ. ಹಾಗಾಗಿ ಅಲ್ಲಿ ಬೆಳೆಯುವಂಥ ಒಂದು ಭಾಗ್ಯ. ಒಳ್ಳೊಳ್ಳೆ ಎಜುಕೇಷನ್ ಅಷ್ಟೇ. ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆ ಮುಂಡುಗಾರು. ಅಲ್ಲಿ ನಮಗೆ LKG UKG ಅಲ್ಲಿ ಯಾವುದಿಲ್ಲಲ್ಲ. 7ನೇ ಕ್ಲಾಸ್ವರೆಗೆ ಅಲ್ಲಿ. ವಿದ್ಯಾಬೋಧಿನಿ ಹೈಸ್ಕೂಲು. ಅಂದರೆ ನೀವೊಬ್ಬರ ಮಗನ? ನಿಮ್ಮ ತಂದೆ ತಾಯಿ? ನನ್ನ ತಮ್ಮ ಒಬ್ಬ ಇದ್ದಾನೆ. ಅವನು ಸಾಫ್ಟ್ವೇರ್ ಫೀಲ್ಡಲ್ಲಿ ಒಳ್ಳೆ ಸಾಧನೆ ಮಾಡಿದ್ದಾನೆ. ರಘುರಾಮ್ ಕೋಟೆಗೆ ಬೆಂಗಳೂರಲ್ಲಿದ್ದಾನೆ. ನಮಗೊಬ್ಬರು ಅಕ್ಕ ಇದ್ದಾರೆ. ಅಕ್ಕ ತೋಟ ಎಲ್ಲ ನೋಡ್ಕೊಂಡು ಈಗ ಅವರು ನಮ್ಮ ಊರಲ್ಲೇ ಇದ್ದಾರೆ, ನೇಟಿವ್ ಪ್ಲೇಸಲ್ಲಿದ್ದಾರೆ. ಹಾಗೆ ನಾನು ತಮ್ಮ ಬೆಂಗಳೂರಲ್ಲಿದ್ದೀವಿ. ಹೈಸ್ಕೂಲು ವಿದ್ಯಾಬೋಧಿನಿ ಹೈಸ್ಕೂಲ್ ಬಾಳಿಲ್ಲ, ಅದು ಅಷ್ಟೇ ಹೈ ಕ್ಲಾಸು ಹೈಸ್ಕೂಲ್ ಅದು. ಆಮೇಲೆ ವಿವೇಕಾನಂದ ಕಾಲೇಜು ಪುತ್ತೂರು ಅಂತ ನೀವು ಕೇಳಿರ್ಬೋದು, ಅದು ಅಷ್ಟೇ. ನಮ್ಮ ಎಲ್ಲ ಚಟುವಟಿಕೆಗಳು ಭಾಳ ಒಂದು ಪ್ರೋತ್ಸಾಹ ಸಿಕ್ಕಿದಂಥ ಒಂದು ಕಾಲೇಜು ನನಗೆ. ಆಮೇಲೆ MA ಮಾಡಿದೆ, ಇಂಗ್ಲೀಷ್ MA ಕೊಣಾಜೆ, ಮ್ಯಾಂಗ್ಳೂರು ಯೂನಿವರ್ಸಿಟಿ. 4 ವರ್ಷ ಲೆಕ್ಚರರ್ ಆಗಿ ಇದ್ದೆ. ಆಮೇಲೆ ಅದನ್ನು ಬಿಟ್ಟು ಬೆಂಗಳೂರಿಗೆ ಬಂದಿದ್ದು. ಇಷ್ಟು ವಿಷಯ. ಅಂದರೆ ಈ ಚಿಕ್ಕ ವಯಸ್ಸಲ್ಲಿ ಸಂಗೀತದ ಮೇಲೆ ಆಸಕ್ತಿ ಬಂದಿದ್ದಾದರೆ ಹೇಗೆ ಅಂತ? ಬ್ಯೂಟಿಫುಲ್. ಅದು ನೀವು ಕೇಳ್ತೀರಿ ಆ ಪ್ರಶ್ನೆ ಒಂದು ಗೊತ್ತು ನನಗೆ. ನನಗೆ ಚಿಕ್ಕವನ ಅದು ಏನೋ, ನನ್ನ ಅಪ್ಪ ಅವರು ಪ್ರೊಫೆಷನಲಾಗಿ ಅಲ್ದಿದ್ರು, ತುಂಬ ಹಾಡ್ತಾಯಿದ್ರು, ಭಜನೆ ಎಲ್ಲ ಹಾಡ್ತಾಯಿದ್ರು. ಫಾರ್ ಎಕ್ಸಾಂಪಲ್, ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ. ಭಜನೆ, ಸಿಂಪಲ್ ಭಜನೆ, ಇದೆಲ್ಲ ಹಾಡ್ತಾಯಿದ್ರು. ದೊಡ್ಡಪ್ಪ ಹಾರ್ಮೋನ್ ನುಡಿಸ್ಕೊಂಡು ಹಾಡ್ತಾಯಿದ್ರು. ಬಟ್ ಪ್ರೊಫೆಷನಲಾಗಿ ಸಾಧನೆ ಮಾಡಿದವರೇನಲ್ಲ. ಆದರೆ ಅಪ್ಪಂಗೂ ಅಮ್ಮಂಗೂ ಎಲ್ರಿಗೂ ಸಂಗೀತ ಆಸಕ್ತಿ ಇತ್ತು. ಅಮ್ಮನ ಸುಮ್ಮನೆ ಅವ್ರ ಪಾಡಿಗೆ ಹಾಡಿದೆ, ಹಳೆ ಚಿತ್ರಗೀತೆಲ್ಲ ಹಾಡಿಕೊಂಡು. ಅವನಿಗೆ ಅದೆಲ್ಲ ಇದು ಆ ವಾತಾವರಣ ಮನೆಯಲ್ಲಿ ಸಂಗೀತಕ್ಕೆ ಪೂರಕವಾಗಿತ್ತು. ದೋ ದೇ ವರ್ ನಾಟ್ ಪ್ರೊಫೆಷನಲ್ ಸಿಂಗರ್ಸ್ ಎಲ್ಲ ಏನಲ್ಲ. ಜೊತೆಗೆ ನಮ್ಮ ಊರಿನಲ್ಲಿ ನನ್ನ ದೊಡ್ಡಮ್ಮ ಆಗ್ತಾರವ್ರು, ಫ್ಯಾಮಿಲಿ, ನನ್ನ ತಾಯಿಗೆ ಕಸಿನ್ ಆಗ್ತಾರವರು, ಸತ್ಯಭಾಮೆ ಅಂತೇಳಿ. ಅವರು ಕ್ಲಾಸಿಕಲ್ ಇದರಲ್ಲಿ ಒಳ್ಳೆ ಸಾಧನೆ ಮಾಡಿದವರು. ಆಮೇಲೆ ರಘುನಾಥ ಭಟ್ ಅಂತೇಳಿ ಅವರು ಜಲತರಂಗ ನುಡಿಸ್ತಾಯಿದ್ರು, ಹಾಡ್ತಾಯಿದ್ರು. ನನಗೆ ಮೂಲ ಪಾಠ ಎಲ್ಲ ಅಲ್ಲಿಂದಲೇ ಆಗಿತ್ತು. ನಾನು ಸೇರಿಸಿದ್ರು ಈ ಚಿಕ್ಕವನಾಗಿದ್ದಾಗಲೇ, ಹೈಸ್ಕೂಲಿದ್ದಾಗಲೇ ನಾನು ಅವ್ರ ಹತ್ರ ಸಂಗೀತ ಕ್ಲಾಸಿಗೆ ಸೇರಿಸಿದ್ರು. ಮತ್ತು ಫ್ರಮ್ ದ ಬಿಗಿನಿಂಗ್. ಅಂದರೆ ಶಶಿಧರ್ ಅವರು ಅದ್ಭುತವಾಗಿ ಹಾಡ್ತಾರೆ ಅಂತ ಮನೆಯಲ್ಲಿ ಗುರುತಿಸಿದವ್ರು ಯಾರು ಅಂತ? ಅಂದರೆ ಸಂಗೀತ ಕ್ಲಾಸಿಗೆ ಕಲಿತ್ರೆ ಇಲ್ಲೇನೋ ಬದುಕಿದೆ, ಏನೋ ಕಲಿತಾನೆ. ಅಪ್ಪ ಅಮ್ಮ ಇಬ್ಬರೂ ಕೂಡ ಅಂತ ಹೇಳ್ಬೋದು. ಎಸ್ಪೆಷಲಿ ಅಪ್ಪಂಗೆ ನಾನು ತುಂಬ ಭಾವುಕನಾಗ್ತೀನಿ. ನಾನು ಆ ಚಿಕ್ಕ ವಯಸ್ಸಲ್ಲೇ ಹಾಡ್ತಾ ಇದ್ದ ಕೆಲವು ಹಾಡುಗಳೆಲ್ಲ ಅವರಿಗೆ ಇನ್ನೂ ಇಷ್ಟ. ಅವರು ಕೊನೆಯವರೆಗೂ ಅದನ್ನು ಕೇಳ್ತಾ ಇದ್ರು ಅಂತ ಹಾಡು. ರಾಮನ ಅವತಾರ, ಕನ್ನಡ ನಾಡಿನ ವೀರ ರಮಣೀಯ ಗಂಡು ಭೂಮಿಯ. ಆಗಲೇ ಸ್ವಲ್ಪ
ಜೋಶಲ್ಲೇ ಹಾಡೋದಾಗ ಚಿತ್ರದುರ್ಗದ ಕಲ್ಲಿನ ಕೋಟೆದ ಮಗ ನನ್ನ ಹೆಸರು ಬಂತಲ್ಲ ಅಂತ ಆಗಲೇ ಖುಷಿ ಅಂತ ಆ ಮುಗ್ಧ ಒಂದು ಸಂತೋಷ ಇದೆಯಲ್ಲ, ಬಾಲ್ಯದ ಸಂತೋಷಗಳು ಇಂಥದ್ದೆಲ್ಲ. ಅದು ಹೈಸ್ಕೂಲಲ್ಲಿ ಆ ಟೈಮಲ್ಲಿ. ಮತ್ತು ಚಿಕ್ಕವನಾಗಿ ಇನ್ನೊಂದು ಏನಂದರೆ, ಶಾಲೆಯಲ್ಲಿ ವಾತಾವರಣ ಅಷ್ಟು ಸಂಗೀತಕ್ಕೆ ಬರೋ ಯಕ್ಷಗಾನದ ಒಂದು ಹಿನ್ನೆಲೆ ನಿಮ್ಗೆ ಹೇಳ್ತೀನಿ ನಾನು. ಯಕ್ಷಗಾನ ನಮ್ಮ ಸೌತ್ ಕೇಂದ್ರದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನದ ಪ್ರಭಾವದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಯಾರಿಗೂ. ಪ್ರತಿಯೊಬ್ಬರಿಗೂ ಅದರ ಛಾಯೆ ಇದ್ದೇ ಇರುತ್ತೆ. ನಮಗೀಗ ಏನೋ ಸ್ವಲ್ಪ ಚೆನ್ನಾಗಿ ನಾವು ಮಾತಾಡ್ತೀವಿ ಅಂತಂದರೆ, ಏನೋ ಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಆ ಒಂದು ಅಟ್ಲೀಸ್ಟ್ ಒಂದು ಒಳ್ಳೆಯ ಒಂದು ಕನ್ನಡ ನಮಗೇನು ಸ್ವಲ್ಪ ಆದರೂ ಸಿದ್ಧಿಯಾಗಿದೆ ಅಂದರೆ ಅದಕ್ಕೆ ಯಕ್ಷಗಾನ ಮೂಲ ಕಾರಣ. ಇದು ನಿಜವಾಗ್ಲೂ ಸತ್ಯ. ಯಾಕೆಂತಂದರೆ ದಕ್ಷಿಣ ಕನ್ನಡದವರ ಮಾತಿನ ಶೈಲಿಯೇ ಒಂಥರ ಸಂಗೀತದ ಲಯದ ಥರ ಕೆಲಸ ಇರ್ತದೆ ಇಂಪಾಗಿ. ಅದಕ್ಕೆ ಯಕ್ಷಗಾನನೇ ಮೇನ್ ರೀಸನ್ ಆಗಿ. ನೀವು ಅದ್ಭುತವಾಗಿ ಮಾತಾಡ್ತೀರಿ, ನೀವು ಮಾತಿನ ಮೋಡಿಗಾರ ಖುಷಿಯಾಗುತ್ತೆ ನನಗೆ. ನಾನೇನು ವಿದ್ವಾಂಸನಲ್ಲ ಶ್ರೀನಿವಾಸ್, ಆದರೆ ಒಂದು ಒಳ್ಳೆ ಕನ್ನಡ ಕೇಳ್ಕೊಂಡು ಬೆಳೆದಿದ್ದೀವಿ ನಾವು. ಎಸ್ಪೆಷಲಿ ಅಲ್ಲಿನ ಸಾಹಿತ್ಯ ಇದಿರ್ಬೋದು. ಫಾರ್ ಎಕ್ಸಾಂಪಲ್ ಸುಬ್ರಾಯ ಚೊಕ್ಕಾಡಿಯವರು ನನ್ನ ರಿಲೇಟಿವ್ಗಳು, ಅವರು ಕವಿ, ಅವರೆಲ್ಲ ಹತ್ತಿರದವರು. ಆಮೇಲೆ ನಾಟಕ, ನೀನಾಸಂ ನಾಟಕಗಳೆಲ್ಲ ಬರ್ತಾಯಿತ್ತು ಅಲ್ಲಿ ನಮ್ಮೂರಿಗೆ ನಾಟಕಗಳು. ಅಲ್ಲಿ ಒಂದು ಬಾಳೆಲ ಅಂತೇಳಿ ಅಲ್ಲಿ ಹತ್ರ ನಮ್ಮ ಯಕ್ಷಗಾನ ಅಂತೂ ನಾನು ಹೇಳ್ತೀನಿ ನಿಮಗೆ, ನಾನು ಚಿಕ್ಕ ಹುಡುಗ ಆಗಿದ್ದಾಗಿಂದ ನೀವು ನಂಬ್ತಿರೋ ಗೊತ್ತಾ, 4ನೇ ಕ್ಲಾಸಲ್ಲಿ ಇದ್ದಾಗ ನಾನು ವೇಷ ಮಾಡಿದ್ದು. 4ನೇ 5ನೇ ಕ್ಲಾಸಲ್ಲ, ಅದು ಯಾವುದು ಮಾಗಧವದೆಯ ಭೀಮ, ಆಗಲೇ ಗುಂಡು ಆಯಿತಾ, ಭೀಮನ ಪಾತ್ರದಲ್ಲಿ ಆರಂಭ ಮಾಡಿದ್ದು ನಾನು. ಇನ್ನೂ ನೆನಪಿದ್ದು ಅನುಮಾನವೇನು ಜಿಯೋ ಅಂತ ಇದು ಮಾಡಿದಲ್ಲಿ ಇನ್ನೂ ನೆನಪಿದ್ರು. ಆಮೇಲೆ ಅತಿಕಾಯದ ರಾವಣನ ಮಗ ಆದರೂ ಅವನು ವೈಷ್ಣವ, ಅಂದರೆ ರಾಮನ ಭಕ್ತ. ಅವನು ಬುದ್ಧಿವಾದ ಹೇಳ್ತಾನೆ, ಬಿಟ್ಬಿಡು ಆ ಜಗಜ್ಜನನಿಯನ್ನು ಬಿಟ್ಬಿಡಪ್ಪ ತಂದೆ ಜಿಯಾ. ಇದು ಹೇಳ್ತದೆ, ಯಾತಕ್ಕೆ ಮರುಳಾಯೇ ತಾತ ರಘುನಾಥನೋಳು ಕಲಹವೇ ಲೋಕವಿಖ್ಯಾತ. ಅದನ್ನು ಹಾಡಿ ಅಂಥದ್ದೆಲ್ಲ ನಮಗೆ ಭಾಗವತಿಗೂ ಭಾಳ ಇಷ್ಟ ಆಗ್ತಾಯಿತ್ತು. ಬಟ್ ಭಾಗವತಿಗೇ ಕಂಟಿನ್ಯೂ ಮಾಡಿಲ್ಲ. ಮತ್ತು ಗೊತ್ತಲ್ಲ ನಿಮಗೆ ಕಾಳಿಂಗನ ಹುಡ್ರು ಅವರು ಇವ್ರದ್ದೆಲ್ಲ ಕೇಳಿ ಅದು ಯಕ್ಷಗಾನದ ಒಂದು ಭಾಗವತಿಗೆ ಭಾಳ ಇಷ್ಟ ಆಯ್ತು ನನಗೆ. ಜೊತೆಗೆ ಈ ಇಂಟ್ರೆಸ್ಟ್ ಒಳಗೆ ಇದ್ದಿದ್ದು, ಒಳಗೆ ಒಬ್ಬ ಗಾಯಕ ಇದ್ದ ಬಹುಶಃ, ಅದು ಜಾಸ್ತಿ ಆಗಲಿಕ್ಕೆ ಅದು ಒಂದು ದೊಡ್ಡ ಒಂದು ಇನ್ಸಿಡೆಂಟ್. ದಟ್ ಈಸ್ ಬಿಕಾಸ್ ಆಫ್ ಜೇಸುದಾಸ್ ಅವರು ಸುಬ್ರಹ್ಮಣ್ಯದಲ್ಲಿ, ನಾನು 10ನೇ ಕ್ಲಾಸಲ್ಲಿ ಇದ್ದೆ ಆಗ, ಬಹುಶಃ ಭಾಳ ಹಿಂದೆ. ಅದು ಸುಮಾರು ಜನ ಹೇಳೋದು ಉಂಟು, ನಿಮ್ಮ ನೋಡಿದ್ರೆ ಯೇಸುದಾಸ್ ನೋಡ್ದಂಗೆ ಆಗುತ್ತೆ ಅಂತ. ಯಾಕೆಂದರೆ ಆ ಹೇರ್ ಸ್ಟೈಲ್ ಆಗಿರ್ಬೋದು, ಆ ನಿಮ್ಮ ದಾಡಿ ಆಗಿರ್ಬೋದು. ಕೆ ಸುಬ್ರಹ್ಮಣ್ಯದಲ್ಲಿ ಕಚೇರಿ ಯೇಸುದಾಸ್ ಅವ್ರದ ಆಗಿನ ಕಾಲದಲ್ಲಿ ಎಲ್ಲರೂ ಕರೆಸ್ತಾ ಇದ್ರು. ಮಳೆ ಭೋರ್ಗರೆವ ಮಳೆ ಅಂತ ಹೇಳಲು ಆ ಥರ ಮಳೆ, ಅದರಲ್ಲೂ ಜನ ಸಾಗರ. ಜಯದಾಸ್ ಅಂದರೆ ಕೇಳಬೇಕಾ, ಅವರು ಹಾಡಿದಂಥ ಹಾಡುಗಳು ಅಷ್ಟ ಚಿಕ್ಕ ಹುಡುಗ ನಾನು, ಏನು ಪರಿಣಾಮ ನನಗೆ ಬೀರಿದೆ ಅಂದರೆ, ಅದನ್ನು ಕ್ಯಾಸೆಟ್ ಮಾಡಿ ನನ್ನ ಅಜ್ಜ, ಅಂದರೆ ನನ್ನ ತಾಯಿಯವರ ತಂದೆ, ಮಗ ನೀನು ಕೇಳು ಜಯಸುದಾಸ್ ಕಚೇರಿ ಅಂತ ಬರೆದು ಇನ್ನೂ ನೆನಪಿದೆ ಸರ್ ನಿಮಗೆ. ಆ ಕ್ಯಾಸೆಟ್, ಆಗ ಕ್ಯಾಸೆಟ್ ಕಾಲ ಅಲ್ವಾ, ಆ ಕ್ಯಾಸೆಟನ್ನು 100 ಬಾರಿ 1000 ಬಾರಿ ಕೇಳಿರ್ಬೋದು ನಾನು. ಅವರ 3 ಗಂಟೆ ಕಚೇರಿ ಮಾಡಿದ ಶೈಲಿ, ಶರಣಮಯ್ಯಪ್ಪ ಸ್ವಾಮಿ ಕೊನೆಗೆ ಅಲ್ಲಿವರೆಗೂ, ತಿರುಪಾಲ್ ಕಡಲಿಲ್ வள்ளி வண்டாயே ஸ்ரீமன்னாராயண சித்தி விநாயகம் பாவன குரு ಪವನಪುರ ದೇಶಮಾಶ್ರಯೇ. ಹೇಗೆ ನೆನಪಿರ್ತದೆ, ಅಲ್ಲಿ ಒಳಗೆ ಹೋಗಿದ್ದದಷ್ಟು. ಅವ್ರು ಹಾಡಿದ ಒಂದೊಂದು ಹಾಡು ಆ ದಿವಸ ನನ್ನ ಮನಸ್ಸಲ್ಲಿ ಅಷ್ಟು ಕೇಳಿ ಅದು ದೊಡ್ಡ ಪರಿಣಾಮ. ನಾನು ಏನೋ ಮಾಡಲೇಬೇಕಪ್ಪ, ಏನೋ ಸಾಧಿಸ್ಬೇಕು ಸಂಗೀತದಲ್ಲಿ. ಸಾಧಿಸ್ಬೇಕಂತ ದೊಡ್ಡ ಹೆಸರು ಮಾಡೋಕ್ಕಂತಲ್ಲ, ಏನೋ ಕಲಿಬೇಕಿದು. ಇದು ದೊಡ್ಡ ವಿದ್ಯೆ. ಇದು ಸುಲಭದಲ್ಲಿ ಬರುವಂಥದ್ದಲ್ಲ. ಬೈಹಾರ್ಟೆ ಹೊಡಿಬೇಕು ಫಸ್ಟು, ಆಮೇಲೆ ಮನೋಧರ್ಮ ನಮ್ಮದು. ಅದಕ್ಕೆ ಸರಿಯಾಗಿ ಇನ್ನೊಬ್ಬರು ನನ್ನ ಆದರ್ಶ ಬಾಲಮುರಳಿ ಅವರು. ನೆಕ್ಸ್ಟ್ ಇಯರ್ ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ, ಇದು ಬಾಲಮುರಳಿದು. ಇನ್ನೂ ನೆನಪು ಅವ್ರು ಹೇಳೋದು, ನಾನು ಐ ಹ್ಯಾಡ್ ಡಿಸೈಡೆಡ್ ಟು ಕಮ್ ಲಾಸ್ಟ್ ಇಯರ್ ಇಟ್ ಸೆಲ್ಫ್ ಅಂತೆಲ್ಲ ಮಾತಾಡಿದ್ದು. ಅವ್ರು 1 ವರ್ಷ ಬರಲಿಕ್ಕಾಗಲಿ ನೆಕ್ಸ್ಟ್ ಇಯರ್ ಬಂದರು ಆ ಬಾಲಮುರಳಿ. ಹಾಗಾಗಿ ನನ್ನ ಸಂಗೀತದಲ್ಲಿ ಶ್ರೀನಿವಾಸ್ ಕೆಲವು ಸಲ ಏನಾಗುತ್ತೆ, ನಾವು ಆದರ್ಶ ಅಂತ ಇಟ್ಕೊಂಡಿರೋರು ಆಮೇಲೆ ನಮಗೆ ಚೇಂಜ್ ಆಗ್ತದೆ, ನಾವು ಸ್ವಲ್ಪ ಏನೋ ಬೆಳೀತಾ ಹೋದಾಗೆ. ಬಟ್ ದೀಸ್ 2 persons ಐ ಆಲ್ವೇಸ್ ಎಡೋರ್ ದೆಮ್. ಯಾವಾಗಲೂ ಹೇಳ್ತೇನೆ ನಾನು, ಅಭಿಮಾನಿ ಅಂದರೆ ಕಮ್ಮಿ ಆಗುತ್ತೆ, ನನಗೆ ತೃಪ್ತಿ ಆಗೋದಿಲ್ಲ. ಅವರ ಆರಾಧಕ ನಾನು. ಯಾರು? ಬಾಲಮುರಳಿ, ಜೇಸುದಾಸ್. ಮತ್ತು ಎಲ್ಲ SPB ಎಲ್ಲರನ್ನೂ ಪ್ರೀತಿಸ್ತೀನಿ, ಎಲ್ಲರೂ ಗೌರವಿಸ್ತೀನಿ, ಅಷ್ಟು ಎಂಜಾಯ್ ಮಾಡ್ತೇನೆ. ಸಂಗೀತ ಯಾವುದೇ ಒಳ್ಳೆ ಸಂಗೀತ ಕೇಳ್ತೀನಿ. ಆದರೆ ಸಂಗೀತದ ಸಮುದ್ರಕ್ಕೆ ಧುಮುಕಬೇಕು ಅನಿಸಿದ್ದು ಇವರು ಇಟ್ಕೊಂಡಿರೋರು ಮೇಯ್ನ್ ಇವರು.